ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇವತ್ತು 23 ಜುಲೈ 2024 ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ. ಮೊದಲನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಮೊದಲ ಏಷ್ಯನ್ ಪುರುಷರ ಟೆನ್ನಿಸ್ ಆಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ, ಲಿಯಾಂಡರ್ ಪೇಸ್ ಆಗಿರುತ್ತಾರೆ. ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆ, ಇದು ನೆನಪಿಟ್ಟುಕೊಳ್ಳಲೇಬೇಕಾದ ಮಾಹಿತಿಯಾಗಿರುತ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ, ಮಾಜಿ ಭಾರತೀಯ ಟೆನ್ನಿಸ್ ತಾರೆಯಾದ ಅಥವಾ ಆಟಗಾರರಾದ ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತರಾಜ್ ಅವರು ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಮೊದಲ ಭಾರತೀಯ ಮತ್ತು ಮೊದಲ ಏಷ್ಯನ್ ಪುರುಷರ ಟೆನ್ನಿಸ್ ಆಟಗಾರ ಆಗಿರುತ್ತಾರೆ. ಸೊ ಇಲ್ಲಿ ನೆನಪಿಟ್ಟುಕೊಳ್ಳಿ, ಭಾರತದ ಮಾಜಿ ಟೆನ್ನಿಸ್ ಆಟಗಾರನಾದ ಲಿಯಾಂಡರ್ ಪೇಸ್ ಇವರು ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಮೊದಲ ಭಾರತೀಯ ಮತ್ತು ಏಷ್ಯಾದ, ನೆನಪಿಟ್ಟುಕೊಳ್ಳಿ, ಮೊದಲ ಭಾರತೀಯ ಕೂಡ ಹೌದು ಮತ್ತು ಏಷ್ಯಾದ ಮೊದಲ ಪುರುಷ ಟೆನ್ನಿಸ್ ಆಟಗಾರ ಇವರಾಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಇವರು ವಿಜಯ್ ಅಮೃತರಾಜ್ ಇದ್ದಾರಲ್ಲ, ಇವರು ಪತ್ರಕರ್ತ ಆಗಿರುತ್ತಾರೆ, ಕ್ರೀಡಾ ಪತ್ರಕರ್ತ ಆಗಿರುತ್ತಾರೆ. ಇವರು ಕೂಡ ಭಾರತದವರಾಗಿರುತ್ತಾರೆ. ಇವರನ್ನು ಕೂಡ ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಳಿಸಲಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಟೆನ್ನಿಸ್ ಆಟಗಾರರನ್ನು ಸೇರಿಸಿಕೊಂಡ ವಿಶ್ವದ 28ನೆಯ ದೇಶ ಭಾರತವಾಗಿರುತ್ತದೆ. ಸೊ ಇದರಿಂದಾಗಿ 28ನೆಯ ದೇಶ ಭಾರತವಾಗಿರುತ್ತದೆ ಈ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಟೆನ್ನಿಸ್ ಆಟಗಾರರನ್ನು ಸೇರ್ಪಡೆಗೊಂಡಿಸಿದ್ದು. ಸೊ ಇಲ್ಲಿ ಈ ಹಾಲ್ ಆಫ್ ಫೇಮ್, ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ ಎಲ್ಲಿದೆ ಅಂದರೆ ನ್ಯೂಪೋರ್ಟ್, ರೋಡ್ ಐಲ್ಯಾಂಡ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿದೆ. ಸೊ ಇಲ್ಲಿ ನೆನಪಿಟ್ಕೊಳ್ಬೇಕಾದ ಅಂಶ ಯಾವುದಾಗಿರುತ್ತದೆ ಅಂದರೆ, ಮೊದಲಿಗೆ ಲಿಯಾಂಡರ್ ಪೇಸ್ ಇವರು ಭಾರತದ ಮಾಜಿ ಟೆನ್ನಿಸ್ ಆಟಗಾರ. ಇವರು ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಮೊದಲ ಭಾರತೀಯ ಮತ್ತು ಮೊದಲ ಏಷ್ಯನ್ ಪುರುಷರ ಟೆನ್ನಿಸ್ ಆಟಗಾರ ಆಗಿರುತ್ತಾರೆ. ಹಾಗೆಯೇ ಈ ಸಂದರ್ಭದಲ್ಲಿ ವಿಜಯ್ ಅಮೃತರಾಜ್ ಅವರನ್ನು ಕೂಡ ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಳಿಸಲಾಯಿತು. ಸೊ ಇದರಿಂದಾಗಿ ಭಾರತವು 28ನೆಯ ದೇಶವಾಯಿತು ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡಿದ್ದು. ಸೊ ಈ ಹಾಲ್ ಆಫ್ ಫೇಮ್ ಎಲ್ಲಿದೆ ಅಂದರೆ ನ್ಯೂಪೋರ್ಟ್, ರೋಡ್ ಐಲ್ಯಾಂಡ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತರಾಜ್ ಅವರ ಹೆಚ್ಚಿನ ಬಗ್ಗೆ ಮಾಹಿತಿ ನೋಡುವ. ಲಿಯಾಂಡರ್ ಪೇಸ್ ಇವರ ಬಗ್ಗೆ ಮಾಹಿತಿ, ಇವರು ಟೆನ್ನಿಸ್ನಲ್ಲಿ ಡಬಲ್ಸ್ ಆಟಗಾರ ಆಗಿರುತ್ತಾರೆ. ಅಂದರೆ ಇದರಲ್ಲಿ ಟೆನ್ನಿಸ್ನಲ್ಲಿ ಸಿಂಗಲ್ ಆಟಗಾರ, ಡಬಲ್ಸ್ ಆಟಗಾರ ಇರುತ್ತಾರಲ್ಲ, ಇವರು ಇಲ್ಲಿ ಡಬಲ್ಸ್ ಆಟಗಾರ ಆಗಿರುತ್ತಾರೆ. ಇವರ ಸಾಧನೆ, ಇವರು 18 ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಇದರಲ್ಲಿ ಪುರುಷರ ಡಬಲ್ಸ್ನಲ್ಲಿ 8 ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಮತ್ತು ಮಿಶ್ರ ಡಬಲ್ಸ್ನಲ್ಲಿ 10 ಪ್ರಶಸ್ತಿಗಳನ್ನು ಗೆದ್ದಿರುತ್ತಾರೆ. ಹಾಗೆ ಇಲ್ಲಿ ಇದೊಂದು ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ. ಟೆನ್ನಿಸ್ನಲ್ಲಿ ಒಲಿಂಪಿಕ್ ಪದಕ ಗೆದ್ದ ಏಕೈಕ ಭಾರತೀಯ ಇವರಾಗಿರುತ್ತಾರೆ. ಯಾರು? ಲಿಯಾಂಡರ್ ಪೇಸ್ ಇವರು. ಲಿಯಾಂಡರ್ ಪೇಸ್ ಅವರು 1996ರಲ್ಲಿ ಅಟ್ಲಾಂಟಾ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಪಡೆಯುವ ಮೂಲಕ ಟೆನ್ನಿಸ್ನಲ್ಲಿ ಒಲಿಂಪಿಕ್ ಪದಕ ಗೆದ್ದ ಏಕೈಕ ಭಾರತೀಯ ಆಗಿರುತ್ತಾರೆ. ಸೊ ಇವರ ಬಗ್ಗೆ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದೆ ವಿಜಯ್ ಅಮೃತರಾಜ್ ಇವರ ಬಗ್ಗೆ ಮಾಹಿತಿ. ಸೊ ಇಲ್ಲಿ ವಿಜಯ್ ಅಮೃತರಾಜ್ ಇವರನ್ನು ಕಾಂಟ್ರಿಬ್ಯೂಟರ್ ಕೆಟಗರಿಯಲ್ಲಿ ಈ ಹಾಲ್ ಆಫ್ ಫೇಮ್ಗೆ ಸೇರ್ಪಡಿಸಲಾಗಿದೆ. ಈ ಕೆಟಗರಿಯಲ್ಲಿ ಕ್ರೀಡೆಯ ಮೇಲೆ ಮಹತ್ವದ ಪ್ರಭಾವ ಬೀರಿದ ವ್ಯಕ್ತಿಗಳು ಮತ್ತು ಗುಂಪುಗಳನ್ನು ಗೌರವಿಸಲಾಗುತ್ತದೆ. ಇಲ್ಲಿ ಭಾರತದಲ್ಲಿ ಇವರು ಭಾರತ ಮತ್ತು ಏಷ್ಯಾದಲ್ಲಿ ಟೆನ್ನಿಸ್ ಬೆಳವಣಿಗೆ ಮತ್ತು ಜನಪ್ರಿಯತೆಗೆ ತಮ್ಮ ಪತ್ರಿಕೋದ್ಯಮದಲ್ಲಿ ಅಥವಾ ಪತ್ರಕರ್ತರಾಗಿ, ಕ್ರೀಡಾ ಪತ್ರಕರ್ತರಾಗಿ ವ್ಯಾಪಕ ಪ್ರಭಾವವನ್ನು ಬೀರಿಸಿರುವುದಕ್ಕಾಗಿ ಇವರಿಗೆ ಹಾಲ್ ಆಫ್ ಫೇಮ್ ಅನ್ನು ನೀಡಲಾಗಿರುತ್ತದೆ. ಹಾಗೆ ಇವರ ಬಗ್ಗೆ ಇನ್ನೊಂದು ಮಾಹಿತಿ, ಇವರು 2001ರಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಸಂದೇಶವಾಹಕರಾಗಿ ನೇಮಕಗೊಂಡ ಮೊದಲ ಭಾರತೀಯ ಕೂಡ ಆಗಿರುತ್ತಾರೆ. ಸೊ ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ಸೊ ಇಲ್ಲಿ ವಿಜಯ್ ಅಮೃತರಾಜ್ ಮತ್ತು ಲಿಯಾಂಡರ್ ಪೇಸ್ ಅವರೊಂದಿಗೆ ಇನ್ನೊಬ್ಬ ಪತ್ರಕರ್ತನನ್ನು ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡಿಸಲಾಯಿತು. ಅವರು ಯಾರು ಎಂದರೆ ಬ್ರಿಟಿಷ್ ಕ್ರೀಡಾ ಪತ್ರಕರ್ತರಾದ ರಿಚರ್ಡ್ ಇವನ್ಸ್ ಅವರನ್ನು ಕೂಡ ಸೇರಿಸಲಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡುವ. ಪ್ರತಿ ವರ್ಷ ವಿಶ್ವ ಮೆದುಳು ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ, ಜುಲೈ 22ರಂದು ಪ್ರತಿ ವರ್ಷ ವಿಶ್ವ ಮೆದುಳು ದಿನವನ್ನು ಆಚರಿಸಲಾಗುತ್ತದೆ. ಸೊ ಇದರ ಹಿನ್ನೆಲೆ ಏನಾಗಿರುತ್ತದೆ ಅಂದರೆ 2013ರಲ್ಲಿ ವರ್ಲ್ಡ್ ಕಾಂಗ್ರೆಸ್ ಆಫ್ ನ್ಯೂರಾಲಜಿಯ ಸಾರ್ವಜನಿಕ ಜಾಗೃತಿ ಮತ್ತು ವಕೀಲರ ಸಮಿತಿಯು ವಿಶ್ವದಾದ್ಯಂತ ಹೆಚ್ಚುತ್ತಿರುವ ಮೆದುಳಿನ ಸಮಸ್ಯೆಗಳ ಕಾರಣದಿಂದಾಗಿ ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ವಿಶ್ವ ಮೆದುಳಿನ ದಿನವನ್ನು ಆಚರಿಸಲು ಪ್ರಸ್ತಾಪಿಸಲಾಯಿತು. ನಂತರ
ವಿಶ್ವ ಮೆದುಳು ದಿನವನ್ನು 2014ರಲ್ಲಿ ಮೊದಲ ಬಾರಿಗೆ ಆಚರಿಸಲಾಗಿರುತ್ತದೆ. ಸೊ ಇಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ಅಂಶ ಯಾವುದಾಗಿರುತ್ತದೆ ಅಂದರೆ ಜುಲೈ 22ರಂದು ವಿಶ್ವ ಮೆದುಳಿನ ದಿನವನ್ನು ಆಚರಿಸಲಾಗುತ್ತದೆ ಮತ್ತು ಮೊದಲ ಬಾರಿಗೆ ಈ ವಿಶ್ವ ಮೆದುಳಿನ ದಿನವನ್ನು 2014ರಲ್ಲಿ ಆಚರಿಸಲಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಂಡ್ರೆ ಸಾಕಾಗುತ್ತೆ. ಹಾಗೆಯೇ ಜುಲೈ 22ರಂದು ರಾಷ್ಟ್ರೀಯ ಮಾವು ದಿನವನ್ನು ಕೂಡ ಆಚರಿಸಲಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡುವ. ಅದಕ್ಕಿಂತ ಮುಂಚೆಯಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಡೌನ್ಲೋಡ್ ಮಾಡಲಿಕ್ಕೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ. ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನಾ ಕೇಂದ್ರವನ್ನು ಎಲ್ಲಿ ಪ್ರಾರಂಭಿಸಿದೆ ಅಥವಾ ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ, ಕೋಲ್ಕತ್ತಾದಲ್ಲಿ. ಸೊ ಇದರ ಬಗ್ಗೆ ಮಾಹಿತಿ. ಭಾರತ ಸರ್ಕಾರವು ಕೋಲ್ಕತ್ತಾದಲ್ಲಿ ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನೆ ಕೇಂದ್ರವನ್ನು ಸ್ಥಾಪಿಸಿದೆ ಮತ್ತು ಭೂಸಂಕೇತ ವೆಬ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ ಮತ್ತು ಭೂಸಂಕಲನ ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೂಡ ಪ್ರಾರಂಭಿಸಿರುತ್ತದೆ. ಸೊ ಇಲ್ಲಿ ನೆನಪಿಟ್ಟುಕೊಳ್ಳಿ, ಭಾರತ ಸರ್ಕಾರ ಕೋಲ್ಕತ್ತಾದಲ್ಲಿ ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನಾ ಕೇಂದ್ರವನ್ನು ಪ್ರಾರಂಭಿಸಿದೆ, ಭೂಸಂಕೇತ ವೆಬ್ ಪೋರ್ಟಲ್ ಅನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಭೂಸಂಕಲನ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿರುತ್ತದೆ. ಒಟ್ಟಾಗಿ ಇಲ್ಲಿ 3 ಕಾರ್ಯಗಳನ್ನು ಮಾಡಲಾಯಿತು ಒಂದೇ ಸಂದರ್ಭದಲ್ಲಿ. ಫಸ್ಟಿಗೆ ಕೋಲ್ಕತ್ತಾದಲ್ಲಿ ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನಾ ಕೇಂದ್ರ ಪ್ರಾರಂಭಿಸಲಾಯಿತು, ನಂತರದಲ್ಲಿ ಭೂಸಂಕೇತ ವೆಬ್ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗಿರುತ್ತದೆ, ನಂತರ ಒಂದು ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಲಾಯಿತು. ಸೊ ಈ ಭೂಕುಸಿತ ಮುನ್ಸೂಚನೆಗಾಗಿ ಯಾವುದಂದರೆ ಭೂಸಂಕಲನ ಮೊಬೈಲ್ ಅಪ್ಲಿಕೇಶನ್ ಆಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಈ ಕೋಲ್ಕತ್ತಾದಲ್ಲಿ ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನಾ ಕೇಂದ್ರವನ್ನು ಎಲ್ಲಿ ತೆರೆಯಲಾಗುತ್ತಿದೆ ಅಂದರೆ ಸಾಲ್ಟ್ ಲೇಕ್ ಸಿಟಿಯ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ದರಿತ್ರಿ ಕ್ಯಾಂಪಸ್ನಲ್ಲಿ ಈ ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನೆ ಕೇಂದ್ರವನ್ನು ಸ್ಥಾಪಿಸಲಾಗುತ್ತಿದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡುವ. ಭಾರತೀಯ ಪುರುಷರ ಫುಟ್ಬಾಲ್ ತಂಡದ ಹೆಡ್ ಕೋಚ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ, ಮನೋಲೋ ಮಾರ್ಕ್ವೇಜ್ ಅವರು ಭಾರತೀಯ ಪುರುಷರ ಫುಟ್ಬಾಲ್ ತಂಡದ ಹೆಡ್ ಕೋಚ್ ಆಗಿ ನೇಮಕಗೊಂಡಿದ್ದಾರೆ. ಇಲ್ಲಿ ಹೆಸರು ನೆನಪಿಟ್ಟುಕೊಳ್ಳಿ, ಭಾರತದ ಫುಟ್ಬಾಲ್ ತಂಡದ ಹೆಡ್ ಕೋಚ್ ಯಾರು? ಮನೋಲೋ ಮಾರ್ಕ್ವೇಜ್ ಆಗಿರುತ್ತಾರೆ. ಸೊ ಇವರು ಯಾವ ದೇಶದವರು ಅಂದರೆ ಸ್ಪೇನ್ ದೇಶದವರಾಗಿರುತ್ತಾರೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಯಾವ ರಾಜ್ಯ ಸರ್ಕಾರವು ಶ್ರಮಿಕ್ ಬಸೇರಾ ಯೋಜನೆಯನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಗುಜರಾತ್ ರಾಜ್ಯ ಸರ್ಕಾರ. ಗುಜರಾತ್ ರಾಜ್ಯ ಸರ್ಕಾರವು ಶ್ರಮಿಕ್ ಬಸೇರಾ ಯೋಜನೆಯನ್ನು 2024ರಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುತ್ತದೆ. ಯಾವುದು? ಶ್ರಮಿಕ್ ಬಸೇರಾ ಯೋಜನೆ. ಸೊ ಇದರ ಉದ್ದೇಶ ಏನಾಗಿರುತ್ತದೆ ಅಂದರೆ ಗುಜರಾತ್ನಲ್ಲಿ ನಿರ್ಮಾಣ ಕಾರ್ಮಿಕರು ಅಥವಾ ಕಾರ್ಮಿಕರಿಗೆ ತಾತ್ಕಾಲಿಕ ವಸತಿ ಸೌಲಭ್ಯವನ್ನು ಒದಗಿಸುವುದಾಗಿರುತ್ತದೆ. ನೆನಪಿಟ್ಟುಕೊಳ್ಳಿ, ಶ್ರಮಿಕ್ ಬಸೇರಾ ಯೋಜನೆ 2024ರಲ್ಲಿ ಪ್ರಾರಂಭಿಸಲಾಗಿರುತ್ತದೆ. ಯಾರು ಪ್ರಾರಂಭಿಸಿದ್ದು? ಗುಜರಾತ್ ರಾಜ್ಯವು. ಇದರ ಉದ್ದೇಶ ಕಾರ್ಮಿಕರಿಗೆ ತಾತ್ಕಾಲಿಕವಾಗಿ ವಸತಿ ಸೌಲಭ್ಯವನ್ನು ಒದಗಿಸುವುದಾಗಿರುತ್ತದೆ. ಸೊ ಇದರಿಂದಾಗಿ ಇಲ್ಲಿ ಅಹಮದಾಬಾದ್, ಗಾಂಧಿನಗರ, ವಡೋದರ ಮತ್ತು ರಾಜ್ಕೋಟ್ನಂತಹ ನಗರಗಳಲ್ಲಿ 17 ವಸತಿಗಳನ್ನು ರಚನೆ ಮಾಡಲಾಗುತ್ತಿದೆ. ಅಂದರೆ 17 ಮನೆಗಳನ್ನು ರಚನೆ ಮಾಡಲಾಗುತ್ತಿದೆ ಇಲ್ಲಿ ಕಾರ್ಮಿಕರಿಗೆ ತಾತ್ಕಾಲಿಕವಾಗಿ ವಸತಿ ಸೌಲಭ್ಯವನ್ನು ಒದಗಿಸುವುದಕ್ಕಾಗಿ. ಸೊ ಇದರಿಂದ ಏನಾಗುತ್ತದೆ ಅಂದರೆ ಕೂಲಿ ಕಾರ್ಮಿಕರು ಇದ್ದಾರಲ್ಲ, ಇವರಿಗೆ ಉಳಿಯಲು ಸಾಧ್ಯವಾಗುತ್ತದೆ. ಒಂದೇ ಪ್ರದೇಶದಲ್ಲಿ ಕೆಲಸಕ್ಕೆ ಹೋದವರು ಬೇರೆ ಬೇರೆ ಸ್ಥಳಗಳಿಂದ ಕೂಡ ಉಳಿಯಬಹುದಾಗಿರುತ್ತದೆ. ಅಫೋರ್ಡ್ ಮಾಡುವ ಪ್ರೈಸನ್ನು ಇಟ್ಟಿದ್ದಾರೆ. ಒಂದು ದಿನ ಉಳಿಯುವುದಕ್ಕಾಗಿ ಇವರಿಗೆ 5 ರೂಪಾಯಿಯಂತೆ ಚಾರ್ಜನ್ನು ಮಾಡುತ್ತಾರೆ. ಸೊ ಈ ಯೋಜನೆಯ ಅಡಿಯಲ್ಲಿ, ಯಾವುದು? ಶ್ರಮಿಕ್ ಬಸೇರಾ ಯೋಜನೆಯ ಅಡಿಯಲ್ಲಿ. ಇದರಿಂದಾಗಿ ಇದು ಕಾರ್ಮಿಕರಿಗೆ ತುಂಬ ಹೆಲ್ಪ್ಫುಲ್ ಆಗುವ ಒಂದು ಯೋಜನೆಯಾಗಿರುತ್ತದೆ. ನೆನಪಿಟ್ಟುಕೊಳ್ಳಿ, ಶ್ರಮಿಕ್ ಬಸೇರಾ ಯೋಜನೆ ಕಾರ್ಮಿಕರಿಗೆ ತಾತ್ಕಾಲಿಕವಾಗಿ ವಸತಿ ಸೌಲಭ್ಯವನ್ನು ಒದಗಿಸುವ ಯೋಜನೆಯಾಗಿರುತ್ತದೆ. ಒಂದು ದಿನಕ್ಕೆ ಉಳಿಯುವುದಾದರೆ 5 ರೂಪಾಯಿಯಂತೆ ನೀಡಬೇಕಾಗಿರುತ್ತದೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. 2023-24ರ ಆರ್ಥಿಕ ಸಮೀಕ್ಷೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಪ್ರಮಾಣ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ, 8,000 ರೂಪಾಯಿಯಾಗಿರುತ್ತದೆ. ಇಲ್ಲಿ ನಿಮಗೆ ಗೊತ್ತಿರುವಂತೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಇದು ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದ್ದು. ಈ ಹಿಂದೆ ಇದರಲ್ಲಿ 6,000 ರೂಪಾಯಿಯಂತೆ ನೀಡಲಾಗುತ್ತಿದ್ದು 3 ಕಂತುಗಳಲ್ಲಿ 2,000 ರೂಪಾಯಿಯಂತೆ ನೀಡಲಾಗುತ್ತಿತ್ತು. ಸೊ ಇನ್ನು ಮುಂದೆ 8,000 ರೂಪಾಯಿಯನ್ನು 8,000 ರೂಪಾಯಿಯವರೆಗೆ ಹೆಚ್ಚಿಸುವುದು ಎಂದು ತಿಳಿಸಲಾಗಿರುತ್ತದೆ. ಸೊ ಈ ಮಾಹಿತಿಯೊಂದು ಗಮನಿಸಿ, 8,000 ರೂಪಾಯಿಯನ್ನು ಹೆಚ್ಚಿಸಲಾಗಿದೆ 6,000 ರೂಪಾಯಿಯಿಂದ. ಮುಂದಿನ ಪ್ರಶ್ನೆ ನೋಡುವ. ಮಹಿಳೆಯರ T20 ಇಂಟರ್ನ್ಯಾಷನಲ್ನಲ್ಲಿ ಭಾರತದ ಪರ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಸ್ಮೃತಿ ಮಂದಾನ ಆಗಿರುತ್ತಾರೆ. ಸ್ಮೃತಿ ಮಂದಾನ ಇವರು T20 ಇಂಟರ್ನ್ಯಾಷನಲ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ್ತಿಯಾಗಿರುತ್ತಾರೆ. ಸೊ ಇದರಿಂದಾಗಿ ಇವರು ಹರ್ಮನ್ ಪ್ರೀತ್ ಅವರನ್ನು ಹಿಂದಿಕ್ಕುವ ಮೂಲಕ ಈ ಸಾಧನೆಯನ್ನು ಮಾಡಿದ್ದಾರೆ.
ಸೊ ಇಲ್ಲಿ ಇವರು ಪಾಕಿಸ್ತಾನದ ವಿರುದ್ಧ ಇತ್ತೀಚೆಗೆ ನಡೆದ ಪಂದ್ಯದಲ್ಲಿ ಈ ಸಾಧನೆಯನ್ನು ಮಾಡಿದರು. ಸೊ ಇವರು 3,365 ರನ್ಗಳನ್ನು ಮಾಡುವ ಮೂಲಕ ಈ ಸಾಧನೆಯನ್ನು ಮಾಡಿದ್ದಾರೆ. ಸೊ ಇಲ್ಲಿ ರನ್ನಿನ ಮಾಹಿತಿಯನ್ನು ನೀವು ನೆನಪಿಟ್ಟುಕೊಳ್ಬೇಕಾದ ಅವಶ್ಯಕತೆ ಇರುವುದಿಲ್ಲ, ಅದು ಚೇಂಜಸ್ ಆಗುತ್ತಾ ಹೋಗುತ್ತೆ. ಆದರೆ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. T20 ಇಂಟರ್ನ್ಯಾಷನಲ್ನಲ್ಲಿ ಮಹಿಳೆಯರಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ್ತಿ ಯಾರಾಗಿರುತ್ತಾರೆ ಅಂದರೆ ಸ್ಮೃತಿ ಮಂದಾನ ಆಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡುವ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಕಮಲಾ ಪೂಜಾರಿ ಅವರು ಇತ್ತೀಚೆಗೆ ನಿಧನರಾದರು. ಇವರು ಯಾವ ವೃತ್ತಿಯೊಂದಿಗೆ ಸಂಬಂಧವನ್ನು ಹೊಂದಿದ್ದರು? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಕೃಷಿ ವೃತ್ತಿಯಲ್ಲಿದ್ದವರು ಇವರು. ಇವರ ಬಗ್ಗೆ ಮಾಹಿತಿ. ಖ್ಯಾತ ಕೃಷಿಕರಾಗಿದ್ದ ಪದ್ಮಶ್ರೀ ಕಮಲಾ ಪೂಜಾರಿ ಅವರು ಕಟಕ್ನಲ್ಲಿ 74ನೆಯ ವಯಸ್ಸಿನಲ್ಲಿ ನಿಧನರಾದರು. ನೆನಪಿಟ್ಟುಕೊಳ್ಳಿ, 74ನೆಯ ವಯಸ್ಸಿನಲ್ಲಿ ಕಟಕ್ನಲ್ಲಿ ನಿಧನರಾದರು. ಇವರು ಎಲ್ಲಿಯವರು ಅಂದರೆ ಒಡಿಶಾದ ಕೋರಾಪುಟ್ ಜಿಲ್ಲೆಯ ಪತ್ರಾಪುಟ್ ಗ್ರಾಮದಲ್ಲಿ ಜನಿಸಿದವರಾಗಿರುತ್ತಾರೆ. ಇವರ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಇವರಿಗೆ 2019ರಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅವರು ನೀಡಿರುವ ಮಹತ್ವದ ಕೊಡುಗೆಗಾಗಿ ಭಾರತದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ನೆನಪಿಟ್ಟುಕೊಳ್ಳಿ, ಪದ್ಮಶ್ರೀ ಪ್ರಶಸ್ತಿಯನ್ನು ದಿವಂಗತ ಕಮಲಾ ಪೂಜಾರಿ ಅವರಿಗೆ 2019ರಲ್ಲಿ ನೀಡಲಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಸೊ ಇಲ್ಲಿ ಇವರು ಮೇಯ್ನ್ ಆಗಿ ಭಾರತದಲ್ಲಿ ಸಾವಯವ ಕೃಷಿಯನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುತ್ತಾರೆ. ಈ ಮಾಹಿತಿ ಕೂಡ ಗಮನಿಸಿ. ಸೊ ಇಲ್ಲಿ ಇದರೊಂದಿಗೆ ಇವರಿಗೆ 2002ರಲ್ಲಿ ದಕ್ಷಿಣ ಆಫ್ರಿಕಾದ ಇಕ್ವಟಾರ್ ಇನಿಷಿಯೇಟಿವ್ ಪ್ರಶಸ್ತಿ ಕೂಡ ದೊರಕಿದೆ. 2004ರಲ್ಲಿ ಇವರಿಗೆ ಒಡಿಶಾ ಸರ್ಕಾರದ ಅತ್ಯುತ್ತಮ ರೈತ ಪ್ರಶಸ್ತಿ ಕೂಡ ದೊರಕಿದೆ ಮತ್ತು ಇತ್ತೀಚೆಗೆ 2019ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರಕಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಥ್ಯಾಂಕ್ ಯು.